ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆಯಿಂದ ಹೋಳಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಕಡಲೆಬೇಳೆಯಿಂದ ಹೋಳಿಗೆ ತೊಗರಿಬೇಳೆಯಿಂದ ಮಾಡ್ತೀವಲ್ವ, ಅದಕ್ಕಿಂತ ಟೇಸ್ಟ್ ಕಡಲೆಬೇಳೆಯಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಈಡು ಆಗುತ್ತೆ ಇದು ಕಡಲೆಬೇಳೆ ಹೋಳಿಗೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ನೀರು ಕುಡಿಯೋ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನಾನು ಕಡಲೆಬೇಳೆ ತೊಗೊಂಡಿರೋದು. ಯೂಶ್ವಲಿ ನಾನು ಕಡಲೆಬೇಳೆನ ಬೇಗ ಬೇಯಲ್ವಲ್ಲ, ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಯೂಶ್ವಲಿ ತೊಗರಿಬೇಳೆ ನಾನು ಮಾಮೂಲಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳುತ್ತೆ. ಇದು ಸ್ವಲ್ಪ ಕಾಳು ಬೇಳೆ ಗಟ್ಟಿ ಇರೋದ್ರಿಂದ ನಾನು ಕಡಲೆಬೇಳೆನ ಒಂದು 2-3 ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಿಗೆ ಇಟ್ಟು ಒಂದು 4-5 ವಿಜಿಲ್ ಹಾಕ್ಸಿದ್ದೀನಿ. ಒಂದು 4-5 ವಿಜಿಲ್ ಆಗಬೇಕು ಇದು, ಹಂಗಾದರೆ ಕರೆಕ್ಟಾಗಿ ಆಗುತ್ತೆ. ಅದು ವಿಜಿಲ್ ಆಗೋ ಅಷ್ಟೊತ್ತಿಗೆ ಹಿಟ್ಟನ್ನು ಕಲಸಿಟ್ಬಿಡೋಣ. ಇಲ್ಲಿ ನೋಡಿ, 2 ಬಟ್ಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಉಪ್ಪು ಎಣ್ಣೆ ಮಿಕ್ಸ್ ಆಗೋವರೆಗೂ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವೇನು ಹೋಳಿಗೆ ಹಿಟ್ಟಿಗೆ ಕಲಿಸ್ತೀವಲ್ವ, ಸ್ವಲ್ಪ ಸಾಫ್ಟಾಗಿ ಆ ಒಂದು ಕನ್ಸಿಸ್ಟೆನ್ಸಿ ಬರೋಂಗೆ ಅಂದರೆ ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಮೆತ್ತಗಿರಬೇಕು ಹಿಟ್ಟು. ಆ ಒಂದು ಕನ್ಸಿಸ್ಟೆನ್ಸಿಗೆ ಕಲಿಸ್ಬಿಟ್ಟು ನೀಟಾಗಿ ನೋಡಿ ಈ ಥರ ಚೆನ್ನಾಗಿ ಕಲಸಿ ಇಡಬೇಕು. ಇದು ಹಿಟ್ಟು ನೆಂದ್ರೇ ಹೋಳಿಗೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಕರೆಕ್ಟಾಗಿ ನೆಂದಿದೆ, ಇದೇನು ಕರೆಕ್ಟಾಗಿ ಆಗಿದೆ ಹಿಟ್ಟು. ಇಷ್ಟು ಕಲಸಿ ಆದಮೇಲೆ ಇದಕ್ಕೆ ಮತ್ತೆ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೇಲ್ಗಡೆ ಚೆನ್ನಾಗೆಲ್ಲ ಎಣ್ಣೆನ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಕಲಿಸ್ತಾ ಇರಬೇಕು. ಈ ಥರ ಕಲಿಸಿದ್ರೆ ಹಿಟ್ಟು ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಇದನ್ನು ಇವಾಗೆಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಹಚ್ಬಿಟ್ಟು ಈ ಥರ ನಾದಿ ಆದಮೇಲೆ ಇದನ್ನು ಇದ್ರನ್ನ ನೀಟಾಗಿ ಕ್ಲೋಸ್ ಮಾಡಿ ಬೇರೆ ಒಂದು ಪಾತ್ರೆಯಲ್ಲಿ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇದು ಕರೆಕ್ಟು ಏನಿಲ್ಲ ಅಂದರೂ 1.5 ಅವರ್ 2 ಅವರ್ಸ್ ನೆಂದರೆ ಸಾಕು. ಇದು ಕರೆಕ್ಟಾಗಿ ಆಗುತ್ತೆ. ನೋಡಿ, ಕರೆಕ್ಟಾಗಿ ಆಗಿದೆ. ಇದು ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ನೆಂದರೆ ಸಾಫ್ಟಾಗಿ ಆಗುತ್ತೆ ಹೋಳಿಗೆ. ಇದನ್ನು ನಾನೊಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮುಚ್ಚಿ ಇಟ್ಟಿದ್ದೀನಿ ಸೈಡಿಗೆ. ಇವಾಗ ಬೇಳೆನೂ ಬೇಯ್ತಾ ಇದೆ ಅಲ್ವಾ, ಅದಕ್ಕೆ ಬೆಲ್ಲನೂ ಕರಗಿಸ್ಕೊಂಡ್ಬಿಡೋಣ. ನಾನಿಲ್ಲಿ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ತೊಗೊಂಡಿದ್ದೆ ಬೇಳೆನೂ. ಅರ್ಧ ಗ್ಲಾಸಷ್ಟು ನಾನು ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಬೆಲ್ಲನ ಕರಗಕ್ಕೆ ಇಡಬೇಕು. ಕರಗಕ್ಕೆ ಇಟ್ಟರೆ ಅದು ಬೆಲ್ಲ ಕರಗುತ್ತಲ್ವ, ಅದರಲ್ಲಿ ಏನಾದರೂ ಕಸ ಇದ್ದರೆ ಸೋಸ್ಕೋಬೋದು. ನೋಡಿ, ಇಲ್ಲಿ ನಾನು ಸುಮಾರು 5 ವಿಜಿಲ್ ಹಾಕ್ಸಿದ್ದೆ. 5 ವಿಜಿಲಿಗೆ ಕರೆಕ್ಟಾಗಿ ಬೆಂದಿದೆ. ಇವಾಗ ನೋಡಿ, ಕರೆಕ್ಟಾಗಿ ಬೆಂದಿದೆ. ಇವಾಗ ಈ ಥರ ಹಿಂಗೆ ಚೆಕ್ ಮಾಡಿಕೊಂಡು ಇದಕ್ಕೆ ನಾನು ಕಟ್ಟು ತೆಗಿಬೇಕಲ್ವ, ಸಾಂಬಾರಿಗೆ ಕಟ್ಟು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಬೇಳೆನ ಇದನ್ನು ಸಪ್ರೇಟಾಗಿ ಮಾಡ್ಕೊತೀನಿ. ಓಲಿರೋ ಬುಟ್ಟಿ ಇಲ್ಲಾಂದರೆ ಜರಡಿ ಏನಾದರೂ ಇತ್ತು ಅಂದರೆ ಅದರಲ್ಲಿ ನಾವು ಇದನ್ನ ನೀರನ್ನ ಸಪ್ರೇಟಾಗಿ ಮಾಡಿಬಿಟ್ಟು ಸೋಸ್ಕೋಬೇಕು. ಈ ಥರ ನೀಟಾಗೆಲ್ಲ ನೀರು ಹೋಗಂಗೆ ಸೋದಿಸ್ಕೊಂಡು ಇದನ್ನು ನಾವೇನು ಅದೇ ಕುಕ್ಕರಲ್ಲಿ ಇದನ್ನು ಹಾಕ್ಕೊಳ್ಳೋಣ. ಬೇಳೆನ ಎಲ್ಲ ಫುಲ್ಲು ನೀರು ಹೋಗೋವರೆಗೂ ಸೋರೋಕ್ಕೆ ಬಿಡಬೇಕು. ಇದೆಲ್ಲ ಬಿಟ್ಟಾದಮೇಲೆ ನೀರೆಲ್ಲ ಫುಲ್ ಕಂಪ್ಲೀಟಾಗಿ ನೀರೆಲ್ಲ ಹೋದ್ಮೇಲೆ ಈ ಬೇಳೆನ ನಾನು ಅದೇ ಕುಕ್ಕರಿಗೆ ಹಾಕ್ಕೊತೀನಿ. ಅದೇ ಕುಕ್ಕರ್ಗೆ ಹಾಕ್ಕೊಂಡು ನಾವು ಇದೇನು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ವ, ಆ ಬೆಲ್ಲದ ನೀರನ್ನು ಇದಕ್ಕೆ ಸೋದಿಸ್ಕೋಬೇಕು. ಇದನ್ನು ಸೋದಿಸ್ಕೊಂಡು ಇದನ್ನು ಮತ್ತೆ ಕುದಿಯೋಕೆ ಇಡೋಣ. ಚೆನ್ನಾಗಿ ಇದು ಬೆಲ್ಲದ ನೀರಲ್ಲಿ ಬೇಳೆಯನ್ನು ನಾವು ಬೇಯಿಸ್ಕೊಂಡಿರ್ತೀವಿ ಅಲ್ವಾ, ಆ ಬೇಳೆನ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಕುದಿಸಿದ್ರೆ ಬೇಳೆ ಎಲ್ಲ ಸ್ವೀಟಲ್ಲೆಲ್ಲ ಚೆನ್ನಾಗಿರ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಇದು ತೊಗರಿಬೇಳೆ ಆದರೆ ಪಾತ್ರೆಯಲ್ಲೇ ಬೇಯಿಸ್ಕೊತೀವಿ, ಅದು ಬೇಗ ಬೆಂದ್ಬಿಡುತ್ತೆ. ಈ ಕಡಲೆಬೇಳೆ ಬೇಗ ಬೇಯೋದಿಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಕುಕ್ಕರ್ಗೆ ಹಾಕ್ಕೊಂಡಿರೋದು. ನೋಡಿ, ಇವಾಗ ಕರೆಕ್ಟಾಗಿ ಆಗಿದೆ ಅಲ್ವಾ, ಬೇಳೆನೂ ಬೆಂದಿತ್ತು. ನಾನು ಸ್ವೀಟು ಇದನ್ನೇನು ಬೆಲ್ಲದ ನೀರನ್ನು ಹಾಕ್ಬಿಟ್ಟು ಸೋದಿಸ್ಕೊಂಡು ಚೆನ್ನಾಗಿ 10 ನಿಮಿಷ 5-6 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈ ಥರ ಎಲ್ಲ ನೀರಿದೆ ಅಂದ್ರೂ ಅದು ಮಿಕ್ಸಿ ಮಾಡ್ಕೊಂಡ್ಮೇಲೆ ಚೆನ್ನಾಗಾಗುತ್ತೆ. ಹೂರಣ ಮೆತ್ತಗಾಗಲ್ಲ, ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಕಡಲೆಬೇಳೆದು. ಟೇಸ್ಟ್ ಕೂಡ ಅಂತೂ ತೊಗರಿಬೇಳೆ ಹೋಳಿಗೆಗಿಂತ ಕಡಲೆಬೇಳೆ ಹೋಳಿಗೆ ಟೇಸ್ಟು ಸೂಪರಾಗಿರುತ್ತೆ. ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಕಡಲೆಬೇಳೆದು ಟೇಸ್ಟು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕುದಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾವು ಸ್ಟವ್ ಆಫ್ ಮಾಡಿ ಆದಮೇಲೆ ಶುಂಠಿ ಪೌಡ್ರು ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕ್ಬಿಟ್ಟು ಚೆನ್ನಾಗಿದ್ದನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪೌಡ್ರನ್ನ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ 10 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಇದನ್ನು ತಣ್ಣಗೆ ಆದಮೇಲೆ 10 ನಿಮಿಷ ಬಿಟ್ಟು ಆದಮೇಲೆ ನೋಡಿ, ಇವಾಗ ಸ್ವಲ್ಪ ತಣ್ಣಗಾಗಿದೆ. ನಾನು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮಿಕ್ಸಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಳೆ ಅದು ಹೂರಣ ನೈಸಾಗಿ ಕರೆಕ್ಟಾಗುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ನಾವು ಹೂರಣ ಮಾಡ್ಕೋಬೇಕು. ತುಂಬ ಬಿಸಿ ಅಲ್ಲ, ತುಂಬ ತಣ್ಣಗೂ ಇರಬಾರ್ದು. ನೋಡಿ, ಕರೆಕ್ಟ್
ಕರೆಕ್ಟಾಗಿ ನಾನೊಂದು 10 ನಿಮಿಷ ಬಿಟ್ಟಿದ್ದೆ ನಾನು ಕುದಿಸಿ ಆದಮೇಲೆ. ಸ್ವಲ್ಪ ಬಿಸಿ ಇತ್ತು, ಹೂರಣನೂ ಕರೆಕ್ಟಾಗಿ ಬಂದಿದೆ, ಫುಲ್ ನೈಸಾಗಿದೆ, ಚೆನ್ನಾಗಾಗಿದೆ. ಇದೇ ಥರ ನಾನು ಇನ್ನೂ ಸ್ವಲ್ಪ ಉಳಿದಿತ್ತಲ್ವ ಅದನ್ನು ಇನ್ನೊಂದು ಸರಿ ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊತೀನಿ. ಇನ್ನೊಂದು ಹೆಂಗೆ ಗೊತ್ತಾ, ಬಿಸಿ ಇರಲಿಲ್ಲ ಅಂದ್ರೂ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಾಡ್ಕೋಬೇಕು, ಹೂರಣ ನೈಸಾಗಿ ಚೆನ್ನಾಗಾಗುತ್ತೆ. ಈ ಥರ ಎಲ್ಲ ನೀಟಾಗಿ ಮಿಕ್ಸಿ ಮಾಡಿಕೊಂಡು ನೋಡಿ, ಎಲ್ಲ ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ಹೂರಣನೂ ನೈಸಾಗಿ ರೆಡಿ ಆಯಿತು. ಚೆನ್ನಾಗಿ ಹೂರಣನೂ ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ. ಬೇಳೆ ನೋಡಲಿಕ್ಕೆ ಸ್ವಲ್ಪ ನೀರು ಥರ ಅನಿಸುತ್ತೆ, ಬಟ್ ಈ ಕಡಲೆಬೇಳೆದು ಹೂರಣ ಕರೆಕ್ಟಾಗಿ ಆಗುತ್ತೆ. ಇದು ಆರಿದ್ಮೇಲೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ. ಇವಾಗ ಮತ್ತೆ ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು. ತಣ್ಣಗಾದಮೇಲೆ ಈ ಹೂರಣನ ಎಲ್ಲದನ್ನು ನಾವು ಯಾವ ಸೈಜಲ್ಲಿ ಒಬ್ಬಟ್ಟು ಮಾಡ್ತೀವೋ ಆ ಸೈಜಲ್ಲಿ ನಾವು ಉಂಡೆಗಳನ್ನು ಕಟ್ಟಿ ಇಟ್ಕೊತೀನಿ. ಎಲ್ಲದನ್ನು ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಬಿಸಿ ಇರುತ್ತಲ್ವ, ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಥರ ಉಂಡೆಗಳನ್ನು ಕಟ್ಕೊಂಡು ಎಲ್ಲದನ್ನು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ಬೇಗ ನಾವು ಲಟ್ಟಿಸಿ ಇಟ್ಕೋಬೋದು ಹೋಳಿಗೆನ. ನಾನು ಇಲ್ಲಿ ಮಾಡ್ತಾ ಇರೋದು ಇವತ್ತು ಹಿಟ್ಟಿನ ಹೋಳಿಗೆ. ಸೊ ಒಂದು ಬಟ್ಟೆದು ಕವರ್ ಇರುತ್ತಲ್ವ, ಆ ಬಟ್ಟೆ ಕವರ್ಗೆ ನ್ಯೂಸ್ ಪೇಪರ್ನ ಇದ್ರೊಳಗಡೆ ಹಾಕಿದ್ದೀನಿ. ಬಟ್ಟೆ ಕವರ್ ಒಳಗಡೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಉದ್ದದು ತೋರಿಸ್ತಾ ಇರೋದು. ನಾನು ಇವಾಗ ಮಾವಿನ ಹಣ್ಣಿನ ಸೀಕರಣೆ ಮಾಡಿರೋದು. ಸೀಕರಣೆಗೆ ಈ ಹಿಟ್ಟಿನ ಹೋಳಿಗೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಈ ಥರ ಕವರ್ಗೆ ಮಾಡ್ಕೊಂಡಿನಿ. ಇಲ್ಲ ಬಟ್ಟೆ ಕಟ್ಬಿಟ್ಟು ಮಣೆಗೂ ಮಾಡ್ಕೋಬೋದು. ನೋಡಿ, ಹಿಟ್ಟು ಕೂಡ ಸಖತ್ತಾಗಿ ನೆಂದಿದೆ ಸಾಫ್ಟಾಗಿ. ಈ ಥರ ಹಿಟ್ಟು ತಗೊಂಡು ಈ ಥರ ಫಿಲ್ ಮಾಡ್ಕೋಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಹಿಟ್ಟು ತಗೊಂಡು ಕೈಯಲ್ಲೇ ಸ್ವಲ್ಪ ಅಗಲ ಮಾಡಿಕೊಂಡು ಹೂರಣ ಏನು ನಾವು ಉಂಡೆ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಅದ್ರೊಳಗಡೆ ಫಿಲ್ ಮಾಡಿ ಎಲ್ಲ ನೀಟಾಗಿ ಕ್ಲೋಸ್ ಮಾಡಿ ಸುಮಾರು ಒಂದು 10 ಹೋಳಿಗೆ ಈ ಥರ ಹೂರಣದ ಉಂಡೆಗಳನ್ನೆಲ್ಲನೂ ರೆಡಿ ಮಾಡಿ ಇಟ್ಕೋಬೋದು. ಯಾರಾದರೂ ಬಿಗಿನರ್ಸ್ ಆಗಿದ್ದರೆ, ಉದ್ಕೊತ ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಎಲ್ಲ ತುಂಬಿ ಇಟ್ಕೋಬೇಕು. ಒಂದು ತಟ್ಟೆಯಲ್ಲಿ, ಬೇರೆ ಸಪ್ರೇಟ್ ತಟ್ಟೆಯಲ್ಲಿ ಹಿಟ್ಟಾಕ್ಕೊಂಡು ಅದು ಒಂದ್ಕೊಂದು ಜಾಯಿಂಟ್ ಆಗಲಿಲ್ದಂಗೆ ಎಲ್ಲದನ್ನು ಈ ಥರ ಮಾಡಿ ಇಟ್ಕೊಂಡು ಈ ಥರ ನೋಡಿ. ಈಗ ನಾನು ಇಲ್ಲೇನು ತಟ್ಟೆಗೆ ಹಿಟ್ಟಾಕ್ಕೊಂಡಿದ್ದೀನಲ್ವ, ಈ ಥರ ಹಿಟ್ಟಾಕ್ಬಿಟ್ಟು ಈ ಥರ ತುಂಬಿ ಒಂದು 10 ಹೋಳಿಗೆನ ಇಟ್ಕೋಬೋದು. ಇಟ್ಕೊಂಡು ಆಮೇಲೆ ಅದನ್ನು ತಗೊಂಡು ಉದ್ದಬೇಕು. ನೋಡಿ, ಆ ಬಟ್ಟೆದೇನು ನಾನು ಕವರ್ ಇಟ್ಕೊಂಡಿದ್ನಿ ಅಲ್ವ, ಅದರೊಳಗಡೆ ನ್ಯೂಸ್ ಪೇಪರ್ ಹಾಕಿ ಅದಕ್ಕೆ ಸ್ವಲ್ಪನೇ ಹಿಟ್ಟಲ್ಲಿ ಎದ್ಕೊಂಡು ನಾನು ಉದ್ದಕ್ಕೆ ಈ ಮೈದಾ ಹಿಟ್ಟೆ ತೊಗೊಂಡಿದ್ದೀನಿ. ಇಲ್ಲಾಂದರೆ ಒಡ್ರಾಗಿ ಹಿಟ್ಟು ಇತ್ತು ಅಂದರೆ ಒಡ್ರಾಗಿ ಹಿಟ್ಟನ್ನು ತೊಗೋಬೋದು. ಈ ಥರ ಚೆನ್ನಾಗಿ ಉದ್ದುತ್ತೆ. ಉದ್ದಿ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ನಿಮಗೆ ಉದ್ಕೊಂತ ಬೇಯಿಸೋಕ್ಕೆ ಬರಲ್ಲ ಅನ್ನೋರಿಗೆ ಮಾತ್ರ ಈ ಥರ ಒಂದು ಆಪ್ಷನ್ಸು ಇದು. ಈ ಥರನೂ ಮಾಡ್ಕೋಬೋದು. ಇಲ್ಲ ನಾನು ಉದ್ಕೊತಾನೆ ಬೇಯಿಸ್ತೀನಿ ಅಂತ ಅಂದರೆ ಆ ಥರನೂ ಮಾಡ್ಕೋಬೋದು. ಆಗೋಷ್ಟೊತ್ತಿಗೆ ಈಸಿಯಾಗೆ ಉದ್ಕೋಬೋದು. ನಮ್ಗೆ ಆಗಲ್ಲ, ಎರಡನ್ನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಟ್ ಎ ಟೈಮು ಅಂದರೆ ನೋಡಿ, ಈ ಥರ ಎಲ್ಲ ಒಂದೇ ತಟ್ಟೆಯಲ್ಲಿ ನಾವೇನು ಈ ಥರ ಫಸ್ಟು ತುಂಬಿಟ್ಕೊಂಡಿದ್ವಿ ಅಲ್ವಾ, ತುಂಬಿಟ್ಕೊಂಡಿರೋದನ್ನ ಈ ಥರ ಉದ್ಕೊಂಡು ಎಲ್ಲದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೋಬೇಕು. ಒಂದು ತಟ್ಟೆಯಲ್ಲಿ ಹಾಕ್ಕೊಂಬಿಟ್ಟು ಆಮೇಲೆ ಮತ್ತೆ ಬೇಯಿಸ್ಕೊಳ್ಳೋದು. ಈ ಥರ ಹೋಳಿಗೆನ ರೊಟ್ಟಿ ಚಪಾತಿಗಿಂತ ತುಂಬ ಈಸಿಯಾಗಿ ಚೆನ್ನಾಗಿ ಯಾರು ಬೇಕಾದ್ರೂ ಉದ್ಬೋದು. ಹೋಳಿಗೆ ಅಷ್ಟು ಸೂಪರಾಗಿ ಬರುತ್ತೆ ನೋಡಿ. ಇವೆಲ್ಲದನ್ನೇ ಈ ಕವರ್ನ ಹಿಂಗೆ ಕೈಯಲ್ಲಿ ತಿರುಗಿಸ್ತಾ ಇರಬೇಕು. ಆಮೇಲೆ ಸ್ಮೂತಾಗೆ ಉದ್ದಬೇಕು, ತುಂಬ ಎನರ್ಜಿ ಹಾಕ್ಬಿಟ್ಟು ಉದ್ದಬಾರ್ದು. ಆಮೇಲೆ ನೋಡಿ, ಎಲ್ಲದನ್ನು ನಾನು ಇದೇ ಥರ ಉದ್ದಿ ಇಟ್ಕೊತೀನಿ. ಉದ್ದಿ ಇಟ್ಕೊಂಡು ಆದಮೇಲೆ ನಾನು ಹಂಚು ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಹಚ್ಚಿ ಬೇಯಿಸೋದು. ಇದು ಹಿಟ್ಟಿನ ಹೋಳಿಗೆಗೆ ಮಾತ್ರ ಈ ಥರ ಮಾಡ್ಕೊಳಕ್ಕೆ ಬರೋದು. ಇನ್ನು ಎಣ್ಣೆ ಹೋಳಿಗೆಗೆಲ್ಲ ಈ ಥರ ಉದ್ದಿ ಇಟ್ಕೊಳಕ್ಕೆ ಬರಲ್ಲ. ಇವಾಗ ನೋಡಿ, ಎಲ್ಲದನ್ನು ಈ ಥರ ಉದ್ಬಿಟ್ಟು ಎಲ್ಲದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಹಂಚು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಹಂಚು ಕಾದ್ಮೇಲೆ ಇದನ್ನು ನಾವು ಎಣ್ಣೆ ಹಚ್ಚಿ ಬೇಯಿಸಬೇಕು. ಎಲ್ಲದನ್ನು ಫಸ್ಟ್ ಈ ಥರ ಉದ್ದಿ ಇಟ್ಕೊಂಡು ಆ ಥರ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಒಂದಾದ ತಕ್ಷಣ ಒಂದು ಆ ಥರನಾದ್ರೂ ಉದ್ಬೋದು. ನೋಡಿ, ಇವಾಗ ಹಂಚು ಕಾದಿದೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತೆ ಮೇಲ್ಗಡೆ ಎಣ್ಣೆ ಹಾಕಿ ಈ ಥರ ಬೇಯಿಸಬೇಕು. ಒಂದು ಸೈಡು ಸ್ವಲ್ಪ ಆದಮೇಲೆ ಮತ್ತೆ ಇನ್ನೊಂದು ಸೈಡು ಎಲ್ಲದನ್ನು ಈ ಥರ ಬೇಯಿಸ್ಕೋಬೇಕು. ಇಲ್ಲ ನಿಮಗೆ ಆ ಥರ ಮಾಡೋಕ್ಕೆ ಈ ಥರ ಸ್ವಲ್ಪ ರೂಢಿ ಇದೆ ನನಗೆ ಮಾಡ್ಕೋತೀನಿ ಅಂದರೆ ಬೇಯಿಸ್ಕೊತನೂ ಹೋಳ್ಗೆನೂ ಮಾಡ್ಬೋದು. ಟೈಮು ಸೇವ್ ಆಗುತ್ತೆ. ಬಿಗಿನರ್ಸ್ ಯಾರಿಗೆಲ್ಲ ಇನ್ನು ಹೋಳ್ಗೆ ಫುಲ್ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ವಲ್ಲ, ಆ ಥರದವರು ಈ ಥರ ಉದ್ದಿಟ್ಬಿಟ್ಟು ಇದು ಹಿಟ್ಟಿನ ಹೋಳ್ಗೆ ಮಾತ್ರ, ಎಸ್ಪೆಷಲಿ ಹಿಟ್ಟಿನ ಹೋಳ್ಗೆನ ಆ ಥರ ಮಾಡ್ಕೋಬೋದು. ಒಂದು 10 ಹೋಳ್ಗೆನ ಉದ್ದಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೋದು. ಇಲ್ಲ ಅಂದರೆ ನಮಗೆ ಟೈಮ್ ಸೇವ್ ಆಗಬೇಕು, ಚೆನ್ನಾಗಿ ನನಗೆ ಬರುತ್ತೆ ಅನ್ನೋರಾದರೆ ಒಂದು ಉದ್ದ ಅಷ್ಟೊತ್ತಿಗೆ ಆರಾಮಾಗಿ ಬೇಯಿಸ್ಬೋದು. ಯಾವ ಥರ ಆದರೂ ಮಾಡ್ಕೋಬೋದು. ಈ ಥರ ಮಾಡಿದ್ರೆ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಮಾಡ್ಕೋಬೋದು.
ಬಟ್ ಹೋಳಿಗೆ ಕೀಳಲ್ಲ, ಏನೂ ಆಗಲ್ಲ, ಹಿಡಿಯೋದಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸಖತ್ತಾಗಿ ಉಬ್ಬುತ್ತೆ. ಇದು ಹಿಟ್ಟಿನ ಹೋಳಿಗೆ ಚೆನ್ನಾಗಿ ಬರುತ್ತೆ, ಬೇಗನೆ ಬೇಯುತ್ತೆ. ಆಮೇಲೆ ಟೇಸ್ಟು ಇದು ಸೀಕರ್ಣಿಗಂತೂ ಸೂಪರಾಗಿರುತ್ತೆ ಈ ಹಿಟ್ಟಿನ ಹೋಳಿಗೆ. ಈ ಮಾರ್ನಿಂಗ್ ಸೀಸನಲ್ಲೆಲ್ಲ ಆಲ್ಮೋಸ್ಟ್ ಹಿಟ್ಟಿನ ಹೋಳಿಗೆನೇ ಮಾಡೋದು ತುಂಬ ಜನ. ಆಮೇಲೆ ಸಖತ್ ಸಾಫ್ಟಾಗೂ ಬರುತ್ತೆ ಇದು. ಎಣ್ಣೆ ಹೋಳಿಗೆಗಿಂತ ಹಿಟ್ಟಿನ ಹೋಳಿಗೆ ಸಾಫ್ಟಾಗಿ ಬರುತ್ತೆ ನೋಡಿ. ಕೆಳಗಡೆನೇ ಈ ಥರ ಎಣ್ಣೆ ಹಾಕಬೇಕು ಮತ್ತು ಮೇಲೇನೂ ಎಣ್ಣೆ ಹಚ್ಚಬೇಕು. ನೀಟಾಗಿ ಎಣ್ಣೆ ಹಚ್ಚಿದ್ರೆ ಮಾತ್ರ ಚೆನ್ನಾಗಿ ಬರೋದು ಇದು. ಎಲ್ಲದನ್ನು ನಾನು ಇದೇ ಥರ ಮಾಡ್ಕೋತೀನಿ. ಆ ಥರನಾದ್ರೂ ಮಾಡ್ಕೋಬೋದು, ಇಲ್ಲ ಈ ಥರ ಅಂದರೆ ಆ ಥರ ಅಂದರೆ ಉದ್ಬಿಟ್ಟು ಎಲ್ಲದನ್ನು ಇಟ್ಕೊಂಡು ಒಂದೇ ಸರಿಗೆ ಬೇಯಿಸ್ಬೋದು. ಆ ಥರನಾದ್ರೂ ಮಾಡ್ಬೋದು. ಇಲ್ಲಾಂದರೆ ಈ ಥರ ಅಂದರೆ ಉದ್ಬಿಟ್ಟು ಬೇಯಿಸ್ಕೋಬೋದು. ಒಂದಾಗೋ ಅಷ್ಟೊತ್ತಿಗೆ ಒಂದು ಆ ಥರನಾದರೂ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಚೆನ್ನಾಗಿ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ನೋಡಿ. ಒಂದಾದ ತಕ್ಷಣ ಒಂದು ಅದು ಕರೆಕ್ಟಾಗಿ ಬೇಯೋದು ಆಗುತ್ತೆ, ಉದ್ದೋದು ಆಗುತ್ತೆ. ಆಮೇಲೆ ಅದು ಸ್ವಲ್ಪ ನಾನು ಹೋಲಿರೋ ಬುಟ್ಟಿಯಲ್ಲಿ ಹಾಕೋದ್ರಿಂದ ಅದು ಸ್ವಲ್ಪ ತಣ್ಣಗಾಗಿರುತ್ತೆ. ನೀಟಾಗಿ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಬಿಡ್ಬೋದು. ಎಲ್ಲದನ್ನು ಇದೇ ಥರ ಈಸಿಯಾಗಿ ಮಾಡ್ಬೋದು. ಹಿಟ್ಟು ಹೂರಣ ಚೆನ್ನಾಗಿತ್ತು ಅಂದರೆ ಒಬ್ಬಟ್ಟು ಸೂಪರಾಗಿ ಬರುತ್ತೆ. ಆರಾಮಾಗಿ ಮಾಡ್ಕೋಬೋದು ಒಬ್ಬಟ್ಟನ್ನು. ಹಿಟ್ಟನ್ನು ಅಷ್ಟೇ ಚೆನ್ನಾಗಿ ನೆನೆಬೇಕು. ಆಮೇಲೆ ಕಲಸೋದನ್ನು ಅಷ್ಟೇ ಕರೆಕ್ಟು ಒಂದು ಹದಕ್ಕೆ ಕಲಿಸ್ಬೇಕು. ಹೂರಣನೂ ಅಷ್ಟೇ ತುಂಬ ಮೆತ್ತಗಿರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ಚೆನ್ನಾಗಿತ್ತು ಅಂದರೆ ಹೂರಣ ಮತ್ತು ಹಿಟ್ಟು ಹೋಳಿಗೆ ಆರಾಮಾಗಿ ಮಾಡ್ಕೋಬೋದು ಈಸಿಯಾಗಿ. ಆಮೇಲೆ ಚೆನ್ನಾಗೂ ಮಾಡ್ಕೋಬೋದು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಈಸಿಯಾಗಿ ಇದು ಹಿಗ್ಗುತ್ತೆ ಉದ್ದಲಿಕ್ಕೆ. ಯಾರು ಬೇಕಾದ್ರೂ ಆರಾಮಾಗಿ ಉದ್ಬೋದು. ಆದರೆ ಫಸ್ಟು ನಾನು ಎಣ್ಣೆ ಹಾಕ್ಬಿಟ್ಟು ಮೇಲೆ ಎಣ್ಣೆ ಹಾಕ್ಬೇಕು. ಯಾಕಂದರೆ ಎಣ್ಣೆ ಹಚ್ಚಿರಲ್ವಲ್ಲ, ಸ್ವಲ್ಪ ಎಣ್ಣೆನ ನೀಟಾಗಿ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಂಗೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸಬೇಕು. ಒಂದು ನೋಡಿ ಇವಾಗ ಈ ಥರ ಆದಮೇಲೆ ಒಂದು ಸೈಡ್ ಆದಮೇಲೆ ಮತ್ತೆ ಇದನ್ನು ನಾವು ಟರ್ನ್ ಮಾಡಬೇಕು. ಇನ್ನೊಂದು ಸೈಡು ಉಲ್ಟಾ ಬೇಯಿಸಬೇಕು. ಉಲ್ಟಾ ಹಾಕಿದ ಮೇಲೂ ಇದಕ್ಕೆ ನಾವು ಎಣ್ಣೆ ಹಚ್ಚಬೇಕು ಮೇಲ್ಗಡೆ. ಈ ಥರ ಒಂದು ಬಟ್ಟೆ ಇಟ್ಕೋಬೋದು, ಇಲ್ಲಾಂದರೆ ಈ ಥರ ಎಣ್ಣೆ ಹಿಂಗೆ ಈ ಥರ ಆದ್ರೂ ಹಚ್ಬೋದು. ಎಲ್ಲದನ್ನು ಇದೇ ಥರ ನಾವು ಬೇಯಿಸಿ ಇಟ್ಕೋಬೇಕು. ಆಮೇಲೆ ಫುಲ್ ತಣ್ಣಗಾದ್ಮೇಲೆ ಮಡಿಸಿ ಇಟ್ಟರೆ ಒಂದಕ್ಕೊಂದು ಹತ್ಕೊಳ್ಳಲ್ಲ. ತುಂಬ ಈಸಿಯಾಗಿ ಟೇಸ್ಟಿಯಾಗಿರೋ ಒಂದು ಕಡಲೆಬೇಳೆ ಹೋಳಿಗೆ ರೆಡಿ ಆಯಿತು ನೋಡಿ. ಸಖತ್ ಅಂದರೆ ಸಖತ್ತಾಗಿರುತ್ತೆ. ತೊಗರಿಬೇಳೆ ಹೋಳಿಗೆ ಯಾರೆಲ್ಲೋ ಮಾಡಿದ್ದೀರೋ ಒಂದು ಸರಿ ಟ್ರೈ ಮಾಡಿ ನೋಡಿ. ಕಡಲೆಬೇಳೆ ಹೋಳಿಗೆ ನಿಮಗೂ ತುಂಬ ಇಷ್ಟ ಆಗುತ್ತೆ. ಸಖತ್ ಅಂದರೆ ಸಖತ್ತಾಗಿ ಬರುತ್ತೆ ಈ ಕಡಲೆಬೇಳೆ ಹೋಳಿಗೆ. ಈ ಕಡಲೆಬೇಳೆ ಹೋಳಿಗೆ ನಾನು ಅದರಲ್ಲೂ ಹಿಟ್ಟಿನ ಹೋಳಿಗೆ ಮಾಡಿರೋದ್ರಿಂದ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು ಸೀಕರ್ಣೆ ಅಂತಲೇ ಹೇಳ್ಬೋದು. ಸೀಕರ್ಣೆ ಸೂಪರಾಗಿ ಆಗುತ್ತೆ ಈ ಹಿಟ್ಟಿನ ಹೋಳಿಗೆಗೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.